ಗುಡ್ ಈವ್ನಿಂಗ್. ಸೊ ನಾಳೆ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ನೋಡೋಣ. ಅದಕ್ಕೂ ಮುಂಚೆ ಇವತ್ತೇನಾಯಿತು ಮಾರ್ಕೆಟಲ್ಲಿ ಅಂತ ನೋಡೋದಾದರೆ, ಮಾರ್ನಿಂಗೇ ಮಾರ್ಕೆಟು ಏನಾಯಿತು, ಒಂದು ನಿನ್ನೆ ಹೈಯಿಂದ ಒಳಗಡೆ ಓಪನ್ ಆಯಿತು. ಇಲ್ಲಿ ಅರೌಂಡ್ ಒಳಗಡೆ ಓಪನ್ ಆಗಿಬಿಟ್ಟು ಸ್ವಲ್ಪ ಬೈಯರ್ಸ್ನ ಇಲ್ಲಿ ಇನ್ವೈಟ್ ಮಾಡ್ತು. ಬಟ್ ಬೈಯರ್ಸ್ನ ಇಲ್ಲಿ ಇನ್ವೈಟ್ ಮಾಡಿದ್ರು ಸಹ ಇಲ್ಲಿ ಸೆಲ್ಲರ್ಸ್ನ ಏನು ಮಾಡಿದ್ರು, ಅವರು ಮಾರ್ಕೆಟ್ನ ಪುಲ್ ಮಾಡೋಕ್ಕೆ ನೋಡಿದ್ರು. ಆಲ್ಮೋಸ್ಟು ಇಷ್ಟೇ ಪುಲ್ ಆದರೂ ಸಹ ಇಲ್ಲಿ ಸೆಲ್ಲರ್ಸ್ನ ಡಾಮಿನೇಟ್ ಮಾಡ್ತೇ ಹೊರತು ಮಾರ್ಕೆಟು ಫುಲ್ ಸೈಡ್ ವೇನ್ ಆಯಿತು. ಇಲ್ಲಿ ಬೈಯರ್ಸು ಸೆಲ್ಲರ್ಸ್ ಇಬ್ಬರದು ಇಲ್ಲಿ ಏನು ಒಂದು ಈಕ್ವಲ್ ಒಂದು ಪೊಸಿಷನ್ ಇದ್ದಿದ್ದರಿಂದ 51,300 400 ಆ ಪೊಸಿಷನ್ನಲ್ಲಿ ಇಬ್ಬರು ಸ್ವಲ್ಪ ಡಾಮಿನೇಟೇ ಆದರು ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಸೈಡ್ ವೇ ಆಯಿತು. ಬಟ್ ಆಮೇಲೆ ಒಂದು 2:30 ನಂತರ ಏನೊಂದು ಈ ಝೋನು ಓಕೆ 2:30 ನಂತರ 51,400 ಝೋನ್ ಯಾವಾಗ ಬ್ರೇಕ್ ಆಯಿತು, ಬ್ರೇಕ್ ಆಗಿ ಮತ್ತೆ ಇವತ್ತಿನ ಹೈಯು ಯಾವಾಗ ಬ್ರೇಕ್ ಆಯಿತು ಆವಾಗ ಒಂದು ಸ್ಟ್ರಾಂಗ್ ಮೂಮೆಂಟಮ್ಮೇ ಸಿಕ್ತು. ಬಟ್ ಆದರೆ ನಾವೇನು ಈ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡಿಲ್ಲ. ನಾನು ಮಾರ್ನಿಂಗೇ ಒಂದು ಬೈ ಸೈಡ್ ತೊಗೊಂಡೆ ಥರ್ಡ್ ಕ್ಯಾಂಡ್ಲಲ್ಲಿ ಇಲ್ಲಿ ಅರೌಂಡು 51,400 ಆ್ಯಕ್ಚುಲಿ ಇಲ್ಲೇ ತೊಗೊಂಡೆ. ಒಂದು 25-30 ಪಾಯಿಂಟ್ಸ್ನ ಮೂಮೆಂಟು ಇತ್ತು. ಬಟ್ ನಂದೊಂದು ಸಣ್ಣ ಸ್ಟಾಪ್ ಲಾಸ್ ಇತ್ತು, ಒಂದು 15 ಪಾಯಿಂಟ್ಸ್ದು ಸ್ಟಾಪ್ ಲಾಸ್ ಇಟ್ಟಾಯಿತು. ಆಮೇಲೆ ಜಸ್ಟ್ ನಾನು ವಾಚ್ ಮಾಡಿದೆ, ಏನೂ ಮಾಡೋಕ್ಕೆ ಹೋಗಿಲ್ಲ ಮಾರ್ಕೆಟನ್ನು. ಮತ್ತು ಯಾವುದೇ ರೀತಿ ಟ್ರೇಡು ಸಹ ನಾನು ತೊಗೊಳ್ಲಿಲ್ಲ. ಏನಾಯಿತು, ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದ ನಂತರ ನಾನು ಕೂತ್ಕೊಂಡೆ ಅರೌಂಡು 130ವರೆಗೂ ಕೂತ್ಕೊಂಡೆ. ಬಟ್ ಮಾರ್ಕೆಟ್ ಯಾವಾಗ ಈ ಥರ ಸೈಡ್ ವೇನೇ ತೋರಿಸ್ತಾ ಇತ್ತು. ಸೊ ನಾನು ಸಿಸ್ಟಮ್ನ ಕ್ಲೋಸ್ ಮಾಡಿದೆ, ಬೇಡ ಈ ಥರ ಮಾರ್ಕೆಟಲ್ಲಿ ನೋಡೋದು ವಾಚ್ ಮಾಡೋದು ಬೇಡ, ಏನು ಬೇಡ ಅಂತ. ಬಟ್ ಆಫ್ಟರ್ 230 225 230ಗೆ ಇದು ಯಾವಾಗ ಈ ಝೋನ್ ಬ್ರೇಕ್ ಆಯಿತು ಆವಾಗ ಒಂದೊಳ್ಳೆ ಮೂಮೆಂಟಮೇ ಕೊಟ್ಟಿದೆ. ಈಗ ನಾಳೆ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ಅಂತ ನೋಡೋದಾದರೆ, ಮಾರ್ಕೆಟ್ ಏನಾದರೂ ಈ ಝೋನಲ್ಲಿ 51,700 720 ಈ ಝೋನಲ್ಲಿ ಏನಾದರೂ ಫ್ಲಾಟ್ ಓಪನ್ ಆಗಿ ಇವತ್ತಿನ ಹೈ ಏನಿದೆ 51,724 ಆ ಝೋನ್ನ ಬ್ರೇಕ್ ಮಾಡ್ತು ಅಂದರೆ ಇನ್ನೂ ಸ್ವಲ್ಪ ಅಪ್ಸೈಡ್ ಮೂಮೆಂಟಮ್ ನೋಡ್ಬೋದು. ಅರೌಂಡು 51,800 900ವರೆಗೂ ಇನ್ನೂ ಸ್ವಲ್ಪ ಮೂಮೆಂಟಮು ಒಂದು ಬೈ ಸೈಡೇ ನಾವು ನೋಡ್ಬೋದು. ಫ್ಲಾಟ್ ಏನಾದರೂ ಓಪನ್ ಆಯಿತು, ಇವತ್ತಿನ ಹೈ ಹತ್ರ ಏನಾದರೂ ಓಪನ್ ಆಗಿ ಬ್ರೇಕ್ಔಟ್ ಆಯಿತು ಅಂದರೆ, ಇಲ್ಲ ಅಂದರೆ ಇನ್ನು ಸ್ವಲ್ಪ ಗ್ಯಾಪ್ ಮೀನ್ಸ್ ಅರೌಂಡ್ ಒಂದು 51,800 900 ಆ ಝೋನಲ್ಲಿ ಏನಾದರೂ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ, ಯಾಕಂದರೆ ಇಲ್ಲಿ ಕೆಲವರು BTST ಹೋಲ್ಡ್ ಮಾಡಿರೋರು ಇರ್ತಾರೆ, ಬೈ ಸೈಡ್ ತೊಗೊಂಡಿರೋರು. BTST ಹೋಲ್ಡ್ ಮಾಡಿರೋರು ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಅವಾಗ ಏನಾಗುತ್ತೆ ಮಾರ್ಕೆಟು, ಅವರಿಲ್ಲಿ ಪ್ರಾಫಿಟ್ನ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಮಾರ್ಕೆಟು ಈ ಥರ ಒಂದು ಗ್ಯಾಪ್ ಫಿಲ್ ಮಾಡ್ಕೊಳ್ಳುತ್ತೆ, ಒಂದು ಫಾಲ್ ಮಾಡಿಬಿಟ್ಟು. ಯಾಕಂದರೆ ಅಲ್ಲಿ ಪ್ರಾಫಿಟ್ ಬುಕ್ ಯಾವಾಗ ಆಗುತ್ತೆ ಆವಾಗ ಒಂದು ಫಾಲಿಂಗ್ ಬಂದೇ ಬರುತ್ತೆ. ನೆನ್ನೆಯ ಹೈ ಏನಿದೆ ಅದು ಒಂದು ಸಪೋರ್ಟ್ ರೀತಿ ವರ್ಕ್ ಮಾಡಿದ್ರೆ ಎಗೇನ್ ಒಂದು ಯಾವಾಗ ಒಂದು ಗ್ಯಾಪ್ ಫಿಲ್ ಆಗುತ್ತೆ ಎಗೇನ್ ಮತ್ತೆ ರ್ಯಾಲಿ ಈ ಥರ ಒಂದು ಅಪ್ಸೈಡು ಕಂಟಿನ್ಯೂ ಆಗೋ ಚಾನ್ಸಸ್ಸು ಇದೆ. ಇನ್ನಾದರೂ ಮಾರ್ಕೆಟು ಇವತ್ತಿನ ಹೈ ಏನಿದೆ ಇದು ಈ ಝೋನು 51,500 ಆ ಝೋನ್ ಹತ್ರ ಏನಾದರೂ ಓಪನ್ ಆಯಿತು ಅಂದ್ರೂ ನಾವು ಸ್ವಲ್ಪ ಅಲ್ಲಿ ವಾಚ್ ಮಾಡಬೇಕಾಗತ್ತೆ ಮಾರ್ಕೆಟು. ಯಾಕಂದರೆ ಅಲ್ಲಿ ಸ್ವಲ್ಪ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ ಏನಾದರೂ ಅವರ ಒಂದು ಎಗೇನ್ ಅವ್ರನ್ನ ಒಂದು ಟ್ರ್ಯಾಪ್ ಮಾಡೋ ಚಾನ್ಸಸ್ ಇದೆ. 51,500 ಝೋನು ಅಲ್ಲೇನಾದರೂ ಓಪನ್ ಆದರೆ ಸೊ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಏನಂದರೆ ಒಂದು ಫ್ಲಾಟ್ ಓಪನ್ ಆದರೆ ಮಾತ್ರ ಒಂದು ಈ ಥರ ಪ್ಲ್ಯಾನ್ ಮಾಡೋಣ. ಏನಾದರೂ ಅರೌಂಡ್ 51,500 400 ಆ ಝೋನಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಓಪನ್ ಆಯಿತು ಮಾರ್ಕೆಟ್ ಅಂದರೆ ಸ್ವಲ್ಪ ವಾಚ್ ಮಾಡಬೇಕಾಗತ್ತೆ. ಅಲ್ಲಿ ಸೆಲ್ಲರ್ಸು ಡಾಮಿನೇಟ್ ಮಾಡ್ತಾರಾ, ಏನು ಬೈಯರ್ಸ್ನ ಡಾಮಿನೇಟ್ ಮಾಡ್ತಾರಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ಇದು ಒಂದು ಇವತ್ತು ನಾಳೆ ಒಂದು ಮಾರ್ಕೆಟ್ನ ಪ್ರಿಡಿಕ್ಷನ್ ಅಂತ ಹೇಳ್ಬೋದು. ಸೊ ನೋಡೋಣ. ಬಟ್ ಪ್ರೈಸ್ ಆಕ್ಷನ್ ನಾಳೆ ಏನು ಹೇಳುತ್ತೆ ಅದ್ರ ಪ್ರಕಾರ ಮಾರ್ಕೆಟೇ ಸುಪ್ರೀಮು. ಅದ್ರ ಪ್ರಕಾರ ನಾವು ಒಂದು ನಾಳೆ ಯಾವ ಥರ ಓಪನ್ ಆಗುತ್ತೆ ನೋಡಿಬಿಟ್ಟು ಒಂದು ಟ್ರೇಡ್ ಪ್ಲ್ಯಾನ್ ಮಾಡೋಣ. ಸೊ ಇದಾಗಿತ್ತು ನಾಳೆಯ ಮಾರ್ಕೆಟ್ನ ಒಂದು ಅನಾಲಿಸಿಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.